ಹಾಯ್ ಫ್ರೆಂಡ್ಸ್, ನಾನು ಮಾಲ್ತೇಶ್. ಈ ವಿಡಿಯೋದಲ್ಲಿ SSLC ಗಣಿತ ಪಾಸಿಂಗ್ ಪ್ಯಾಕೇಜ್ ಮಾರ್ಚ್ 2019 ಅಡಿಯಲ್ಲಿ 2 ಅಂಕದ ಕಡ್ಡಾಯ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಈ ಅಡಿಯಲ್ಲಿ ಈ ಒಂದು ವಿಡಿಯೋದಲ್ಲಿ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯುವುದು, ಈ ರೀತಿಯ ಸಮಸ್ಯೆಗಳನ್ನ ನಾವು ಈ ವಿಡಿಯೋದಲ್ಲಿ ಬಿಡಿಸೋಣ. ಸೊ ಈಗ ಪ್ರಶ್ನೆ ಈ ರೀತಿ ಇದೆ: -3 ಮತ್ತು 2 ಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇದನ್ನ 2 ಅಂಕಕ್ಕೆ ಕೇಳಲಾಗ್ತದೆ. ಸೊ ಇಲ್ಲಿ -3 ಅಂತಕ್ಕಂಥದ್ದು ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಮೊತ್ತ ಅಂತಂದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳ್ತೀವಿ. ನಂತರ ಶೂನ್ಯತೆಗಳ ಗುಣಲಬ್ಧ ಅಂತಂದ್ರೆ ಆಲ್ಫಾ ಬೀಟಾ, ಅದೆಷ್ಟು 2 ಇದೆ. ಸೊ ಈ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾ ಅಂತ ಗೊತ್ತಾದ ಮೇಲೆ ಈಗ ನಾವು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕಪ್ಪ ಅಂತಂದ್ರೆ ಮೂಲಗಳ ಮೊತ್ತ ಮತ್ತು ಗುಣಲಬ್ಧಗಳ ಸಹಾಯದಿಂದ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಬೇಕು ಅಂತಂದ್ರೆ ಸೂತ್ರ ಇದೆ. ವರ್ಗ ಬಹುಪದೋಕ್ತಿ ಇಸ್ ಈಕ್ವಲ್ ಟು x² ಮೈನಸ್ ಶೂನ್ಯತೆಗಳ ಮೊತ್ತ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಅಂತ. ಸೊ ಈ ಸೂತ್ರವನ್ನು ಅಳವಡಿಸಿ ನಾವು ಇದಕ್ಕೆ ಏನ್ ಮಾಡಬೇಕು, ಪರಿಹಾರವನ್ನ ಕಂಡುಹಿಡಿಬೇಕು. ಸೊ ಪರಿಹಾರವನ್ನ ಕಂಡುಹಿಡಿಯೋಣ. ಪರಿಹಾರ ಸೊ ಕೊಟ್ಟಿರುವಂತದ್ದೇನು, ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -3. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 2. ಸೊ ಈಗ ಈ 2 ಅಂಶಗಳನ್ನ ಕೊಟ್ಟಿರೋದ್ರಿಂದ ಇದರ ಸಹಾಯದಿಂದ ನಾವು ವರ್ಗ ಬಹುಪದೋಕ್ತಿ ಈಸ್ ಈಕ್ವಲ್ ಟು, ಆದ್ದರಿಂದ ವರ್ಗ ಬಹುಪದೋಕ್ತಿ ಈಸ್ ಈಕ್ವಲ್ ಟು x² ಮೈನಸ್ ಶೂನ್ಯತೆಗಳ ಮೊತ್ತ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ. ನೋಡಿ, ಈ ಸೂತ್ರವನ್ನ ಅಳವಡಿಸಿ ನಾವು ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಬಹುದು. ವರ್ಗ ಬಹುಪದೋಕ್ತಿ ಇಸ್ ಈಕ್ವಲ್ ಟು x² ಮೈನಸ್ ಶೂನ್ಯತೆಗಳ ಮೊತ್ತ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ. ಇದನ್ನ ಹಾಕ್ಬಿಟ್ರೆ ನಮ್ಗೆ ಏನ್ ಬರುತ್ತೆ, ವರ್ಗ ಬಹುಪದೋಕ್ತಿ ಬರುತ್ತೆ. ಶೂನ್ಯತೆಗಳ ಮೊತ್ತ ಜಾಗದಲ್ಲಿ ಆಲ್ಫಾ ಪ್ಲಸ್ ಬೀಟಾ ಹಾಕ್ಬೋದು. ಶೂನ್ಯತೆಗಳ ಗುಣಲಬ್ಧ ಜಾಗದಲ್ಲಿ ಆಲ್ಫಾ ಇಂಟು ಬೀಟಾ ಹಾಕಿದ್ರೆ ನಮ್ಗೆ ಬಂದಾಯ್ತು. ಸುಲಭವಾಗಿ ನಿಮಗೆ 2 ಅಂಕ ಸಿಗುತ್ತೆ ಅಂತಕ್ಕಂಥದ್ದು. ಈಗ ಹಾಗಾದ್ರೆ ಆದ್ದರಿಂದ ನಮಗೆ ಬೇಕಾದ ವರ್ಗ ಬಹುಪದೋಕ್ತಿ is equal to x² minus alpha plus beta into x plus alpha beta ಅಂತ. ಸೊ ನೋಡಿ, ಈಕ್ವಲ್ ಟು x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ -3 ಇದೆ. ಸೊ ಬ್ರಾಕೆಟ್ ಹಾಕ್ಬಿಟ್ಟು -3 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂತಂದ್ರೆ 2 ಇದೆ. ಈಕ್ವಲ್ ಟು x² ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು ಎಕ್ಸ್, 3x ಪ್ಲಸ್ 2. ನೋಡಿ, ಇದು ನಮಗೆ ಬೇಕಾಗಿರ್ತಕ್ಕಂಥ ಒಂದು ವರ್ಗ ಬಹುಪದೋಕ್ತಿ. ನೋಡಿ, ಈ ರೀತಿ ಬರ್ಕೊಂಡದ್ ಇದಕ್ಕೊಂದು ಅರ್ಧ, ಈ ಸೂತ್ರಕ್ಕೊಂದು ಅರ್ಧ, ಮತ್ತೆ ಆ ಉತ್ತರಕ್ಕೆ ಅರ್ಧ, ಒಟ್ಟಾರೆ ನಿಮಗೆ 2 ಅಂಕ ಇದರಿಂದ ಸಿಗುತ್ತೆ ಇರ್ತಕ್ಕಂಥದ್ದು. ಇನ್ನೊಂದ್ಸರಿ ನೋಡೋಣ. ಈ ತರದ ಸಮಸ್ಯೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದ್ರೆ ತುಂಬಾ ಸುಲಭವಾಗಿ ನೀವು 2 ಅಂಕಗಳನ್ನ ಪಡ್ಕೋಬಹುದು. -3 ಅಂತಕ್ಕಂಥದ್ದು ಮೊತ್ತ, 2 ಅಂತಕ್ಕಂಥದ್ದು ಗುಣಲಬ್ಧ. ಆ ರೀತಿ ಕೊಟ್ಟಾಗ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -3, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 2 ಅಂತ ಹಾಕೊಳ್ತೀರಿ. ವರ್ಗ ಬಹುಪದೋಕ್ತಿ ಇಸ್ ಈಕ್ವಲ್ ಟು x² ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್. ನೋಡಿ, ಇಲ್ಲಿ ಎಕ್ಸ್ ಅನ್ನ ಹಾಕ್ಬೇಕಾಯ್ತು. ಸೂತ್ರದಲ್ಲಿ ಇಲ್ಲಿ ಎಕ್ಸ್ ಅನ್ನ ಬರಿಬೇಕು.
ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಅಂತ. ಸೊ ನೋಡಿ, ಈ ರೀತಿ ಬರ್ಕೊಂಡ ನಂತರ ನಮಗೆ ಬೇಕಾದ ವರ್ಗ ಬಹುಪದೋಕ್ತಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ -3 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂತಂದ್ರೆ 2. ನೋಡಿ, ಇವಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು ಎಕ್ಸ್ 3x ಪ್ಲಸ್ 2 ಈ ರೀತಿ ಬರುತ್ತೆ. ಸೊ ಇಲ್ಲಿ ಸೂತ್ರವನ್ನ ಸ್ವಲ್ಪ ಎಚ್ಚರಿಕೆಯಿಂದ ಬರ್ಕೋಬೇಕಾಗ್ತದೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ, ಇದು ಸೂತ್ರ. ಸೊ ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಈಗ ನಾವು SSLC ಗಣಿತ ಪಾಸಿಂಗ್ ಪ್ಯಾಕೇಜ್ ಮಾರ್ಚ್ 2019 ಅಡಿಯಲ್ಲಿ 2 ಅಂಕದ ಕಡ್ಡಾಯ ಪ್ರಶ್ನೆಗಳ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿರಿ ಅಂತ ಆ ತರ ಸಮಸ್ಯೆಗಳನ್ನ ಕೇಳಬಹುದು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಇದಕ್ಕೆ ಪೂರಕವಾದಂತಹ ಸಮಸ್ಯೆಗಳನ್ನ ನೀವು ಹೆಚ್ಚು ಮನೆಯಲ್ಲಿ ಬಿಡಿಸಬೇಕಾಗ್ತದೆ. ಸೊ ಒಂದನೇ ಪ್ರಶ್ನೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ ಅಂತ ಇದೆ. ಇದಕ್ಕೆ ನಾವು ಪರಿಹಾರವನ್ನ ಕಂಡುಹಿಡಿಯೋಣ. ಸೊ ಪರಿಹಾರ, ಸೊ ಕೊಟ್ಟಿರುವಂತಹ ಒಂದು ವರ್ಗ ಬಹುಪದೋಕ್ತಿಯನ್ನ ನಾವು ಅಪವರ್ತನ ವಿಧಾನಗಳ ಮೂಲಕ ಶೂನ್ಯತೆಗಳನ್ನ ಕಂಡುಹಿಡಿಬೇಕು. ಸೊ ಫಸ್ಟ್ ಆ ಕೆಲಸ ಮಾಡೋಣ. ಸೊ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನೋಡಿ, ಎಫ್ ಆಫ್ ಎಕ್ಸ್ ಅನ್ಕೊಂಬೋಣ. ಬಹುಪದೋಕ್ತಿ ಎಫ್ ಆಫ್ ಎಕ್ಸ್, ವರ್ಗ ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಅಂತಕ್ಕಂಥದ್ದು. ಸೊ ಇದನ್ನ ನಾವು ಏನ್ ಮಾಡೋಣ ಅಂತಂದ್ರೆ ಅಪವರ್ತನ ವಿಧಾನದ ಮೂಲಕ ಅಂತಂದ್ರೆ ಮೊದಲನೇ ಪದ ಇಂಟು ಕೊನೆಯ ಪದ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಇಂಟು 10 ಅಂದ್ರೆ 10x ಸ್ಕ್ವೇರ್ ಬರುತ್ತೆ. 5 2 10, 5 ಪ್ಲಸ್ 2 ಅಂದ್ರೆ 7. ಸೊ ಅಪವರ್ತನಗಳು ನಿಮಗೆ ಚೆನ್ನಾಗಿ ಗೊತ್ತಿದೆ, ಅಪವರ್ತನಗಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತಕ್ಕಂಥದ್ದು. ಸೊ ಈಗ ಆದ್ದರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2x ಪ್ಲಸ್ 10 ಅಂತ. ಸೊ ನೋಡಿ, 10x ಸ್ಕ್ವೇರ್ ಬರುತ್ತೆ. ಇವೆರಡನ್ನು ಗುಣಿಸ್ಕೊಂಡ್ರೆ ಇದನ್ನ ಅಪವರ್ತನಗಳು ಯಾವ ಬರ್ತಾವಪ್ಪ ಅಂತಂದ್ರೆ 5x ಇಂಟು 2x, 5x ಇಂಟು 2x ಅಂತಂದ್ರೆ 10x ಸ್ಕ್ವೇರ್ ಬರುತ್ತೆ. ಪ್ಲಸ್ 5x ಪ್ಲಸ್ 2x ಅಂತಂದ್ರೆ ಪ್ಲಸ್ 7x ಬರುತ್ತೆ. ಸೊ ಹಾಗಾಗಿ 3 ಪದ ಇದ್ದಂತಹ ವರ್ಗ ಬಹುಪದೋಕ್ತಿ 4 ಪದಗಳಾಯ್ತು. ಸೊ ಎರಡೆರಡು ಪದಗಳನ್ನ ಗುಂಪು ಮಾಡಿ ನಾವು ಅದನ್ನ ಅಪೋರ್ಸ್ಕೊಂಡ್ರೆ ನೋಡಿ, ಇಲ್ಲಿ ಎಕ್ಸ್ ಎಕ್ಸ್ ಎರಡು ಕಡೆನೂ ಇರೋದ್ರಿಂದ ಸೊ ಎಕ್ಸ್ ಕಾಮನ್ ಆಗಿ ತೆಗೆದ್ರೆ ಎಕ್ಸ್ ಪ್ಲಸ್ 5 ಪ್ಲಸ್ ಇಲ್ಲಿ 2 ಕಾಮನ್ ಆಗಿ ತೆಗೆದ್ರೆ ಎಕ್ಸ್ ಪ್ಲಸ್ 5 ಬರುತ್ತೆ. ಸೊ ಈಗ ಅಗೈನ್ ಎಕ್ಸ್ ಪ್ಲಸ್ 5 ಕಾಮನ್ ಇರೋದ್ರಿಂದ ನೋಡಿ, ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಪ್ಲಸ್ 2 ಬರುತ್ತೆ. ಸೊ ಇದಕ್ಕೆ ನಾವು ವರ್ಗ ಬಹುಪದೋಕ್ತಿಯನ್ನ ಅಪವರ್ತನಗೊಳಿಸ್ಕೊಂಡಾಗ ನಮಗೆ ಈ ರೀತಿ ಬಂತು. ಸೊ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ 2 ಶೂನ್ಯತೆಗಳು ಬರ್ಬೇಕಪ್ಪ ಅಂತಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಕೂಡ 0 ಆಗ್ಬೇಕು ನಮಗೆ. ಸೊ ಈಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಆದಾಗ ಶೂನ್ಯತೆಗಳು ಸಿಗುತ್ತೆ ನಮಗೆ. ಸೊ ಆದ್ದರಿಂದ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಸೊ ಈಗ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಆಗುತ್ತೆ. ಸೊ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0 ಅಥವಾ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 5 ಆ ಕಡೆ ಹೋದ್ರೆ ಮೈನಸ್ 5 ಬರುತ್ತೆ, ಅಥವಾ ಸೊ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 2 ಆ ಕಡೆ ಹೋದ್ರೆ ಮೈನಸ್ 2. ನೋಡಿ, ಶೂನ್ಯತೆಗಳು ಬಂದಾಯ್ತು ನಮ್ಗೆ. ಸೊ ಆದ್ದರಿಂದ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು -5, -2. ಸೊ ಇವುಗಳನ್ನ ನಾವು ಏನಂತ ಕರ್ಕೊಳ್ಳೋಣ ಅಂತಂದ್ರೆ ಒಂದನ್ನ ಆಲ್ಫಾ ಅಂತ ಕರೆಯೋಣ, ಇನ್ನೊಂದನ್ನ ಬೀಟಾ ಅಂತ ಕರೆಯೋಣ. ಸೊ ಆದ್ದರಿಂದ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು
ಆಲ್ಫಾ ಈಸ್ ಈಕ್ವಲ್ ಟು -5 ಮತ್ತು ಬೀಟಾ ಈಸ್ ಈಕ್ವಲ್ ಟು -2 ಅಂತ ಕರ್ಕೊಳ್ಳೋಣ ಇವನ್ನ ಶೂನ್ಯತೆಗಳನ್ನ. ಸೊ ಇಷ್ಟಾದ ನಂತರ ಈಗ ನಾವೇನ್ ಮಾಡಬೇಕು, ಶೂನ್ಯತೆಗಳನ್ನ, ಅದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ತಕ್ಕಂಥದ್ದು ಈಗ ಉಳ್ಕೊಂಡಿರೋದು. ಈಗ ತಾಳೆ ನೋಡೋಣ. ತಾಳೆ ನೋಡುವಿಕೆ. ಈಗ ಶೂನ್ಯತೆಗಳ ಮೊತ್ತ, ಅದರ ಸೂತ್ರ ಗೊತ್ತು. ಒಂದನೆಯದಾಗಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಅಂತ ಗೊತ್ತು ನಮ್ಗೆ. ಸೊ ಈಗ ಬಿ ಯಾವುದು ಎ ಯಾವುದು ಅಂದ್ರೆ ನೋಡಿ, ಇಲ್ಲಿ ಸಿಗುತ್ತೆ ಅದು. ಇಲ್ಲಿ ಎಲ್ಲಿ x² + 7x + 10 ಇದೆಯಲ್ಲ, ಸೊ ಅಲ್ಲಿ ನಮ್ಗೆ ಎ ಬೆಲೆ, ಬಿ ಬೆಲೆ, ಸಿ ಬೆಲೆ ಸಿಗುತ್ತೆ. ಸೊ ಎ ಅಂತ ಅಂದ್ರೆ ಎ ಇಸ್ ಈಕ್ವಲ್ ಟು x² ನ ಸಹಪವರ್ತನ ಎಷ್ಟು? 1. ಬಿ ಅಂತ ಅಂದ್ರೆ x ನ ಸಹಪವರ್ತನ 7. ಸಿ ಅಂತಂದ್ರೆ ಸ್ಥಿರಾಂಕ, ಅದು 10. ಅದನ್ನ ಇಲ್ಲಿ ಬರ್ಕೋಣ. ಇಲ್ಲಿ ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 7, ಸಿ ಇಸ್ ಈಕ್ವಲ್ ಟು 10. ಅವೆಲ್ಲಿ ಸಿಗ್ತವೆ ಅಂದ್ರೆ ಈ ವರ್ಗ ಬಹುಪದೋಕ್ತಿಯಲ್ಲಿ ಸಿಗ್ತವೆ. x² ನ ಸಹಪವರ್ತನ 1 ಇದು ಎ, x ನ ಸಹಪವರ್ತನ 7 ಇದು ಬಿ, ಸ್ಥಿರಾಂಕ ಸಿ ಅಂತ ಅಂದ್ರೆ 10 ಅಂತ. ಈಗ ಅದನ್ನ ಇಲ್ಲಿ ಸೂತ್ರದಲ್ಲಿ ಅಳವಡಿಸಿದ್ರೆ, ಸೊ -b ಅಂತಂದ್ರೆ 7/a ಅಂತಂದ್ರೆ 1 ಈಕ್ವಲ್ ಟು -7 ಬಂತು. ಈಗ ಶೂನ್ಯತೆಗಳ ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a. ಇದು ಸೂತ್ರ. ಸಿ ಅಂತ ಅಂದ್ರೆ 10/a ಅಂತ ಅಂದ್ರೆ 1 ಈಸ್ ಈಕ್ವಲ್ ಟು ಎಷ್ಟು ಬಂತು? ಶೂನ್ಯತೆಗಳ ಗುಣಲಬ್ಧ 10 ಬಂತು ಅಂತಕ್ಕಂಥದ್ದು. ಈಗ ಇವೆರಡನ್ನು ಏನ್ ಶೂನ್ಯತೆಗಳ ಆಲ್ಫಾ ಮತ್ತು ಬೀಟಾ ಅಂತ ಬರ್ಕೊಂಡ್ವಲ್ಲ, ಅವುಗಳನ್ನು ಮತ್ತೆ ಚೆಕ್ ಮಾಡೋಣ. ಇದಕ್ಕೂ ಟ್ಯಾಲಿ ಬರ್ಬೇಕಲ್ವಾ ಅದು. ಸೊ ಹಾಗಾಗಿ ಆದ್ದರಿಂದ ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಆಲ್ಫಾ ಯಾವುದು? ಇದು -5, ಬೀಟಾ ಅಂದ್ರೆ -2. ಇಲ್ಲೇ ಬರ್ಕೊಂಡಿದೀವಿ ನೋಡಿ ಇಲ್ಲಿ. ಸೊ -5 ಪ್ಲಸ್ ಆಫ್ -2 ಈಕ್ವಲ್ ಟು -5 ಪ್ಲಸ್ ಇಂಟು -2 ಇಸ್ ಈಕ್ವಲ್ ಟು -7. ನೋಡಿ, ಇಲ್ಲೂ ಅದೇ ಇದೆ, ಇಲ್ಲೂ ಕೂಡ ಅದೇ ಇದೆ. ಅಂದ್ರೆ ತಾಳೆ ಆಯ್ತು ಅಂತಕ್ಕಂಥದ್ದು. ಇನ್ನೊಂದು, ಆದ್ದರಿಂದ ಶೂನ್ಯತೆಗಳ ಗುಣಲಬ್ಧ is alpha into beta is equal to, ಎರಡನ್ನು ಗುಣಾಕಾರ ಮಾಡಿಬಿಡೋಣ. ಸೊ ಶೂನ್ಯತೆಗಳ ಗುಣಲಬ್ಧ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ. ಆಲ್ಫಾ ಅಂತ ಅಂದ್ರೆ ಎಷ್ಟು? -5 ಇಂಟು ಬೀಟಾ ಅಂತಂದ್ರೆ -2. ಮೈನಸ್ ಇಂಟು ಮೈನಸ್ ಪ್ಲಸ್, 5 2 10. ನೋಡಿ, ಇದು ಎರಡು ಕೂಡ ಟ್ಯಾಲಿ ಆಗಿದೆ. ಸೊ ಈ ರೀತಿಯಾಗಿ ನಾವು ಮಾಡಬೇಕಾಗ್ತದೆ. ಇದನ್ನ ಬಹುಶಃ 2 ಅಂಕ ಅಥವಾ 3 ಅಂಕಕ್ಕೆ ಬೇಕಾದ್ರೂ ಕೂಡ ಕೊಡಬಹುದು. ಹಾಗಾಗಿ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಪರಿಗಣಿಸಿ ಹೆಚ್ಚಿನ ಒಂದು ಅಭ್ಯಾಸವನ್ನ ಮಾಡಬೇಕಾಗುತ್ತೆ. ಇನ್ನೊಂದ್ಸರಿ ನೋಡೋಣ. x² + 7x + 10 ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಕಂಡುಹಿಡಿಯಿರಿ, ತಾಳೆ ನೋಡ್ರಿ ಅಂತ ಹೇಳ್ತಾರೆ. ಸೊ ಕೊಟ್ಟಿರುವಂತ ಒಂದು ವರ್ಗ ಬಹುಪದೋಕ್ತಿಯನ್ನ ಅಪವರ್ತನ ವಿಧಾನದ ಮೂಲಕ ನಾವು ಅವುಗಳನ್ನ ಅಪವರ್ಸ್ಕೊಂಡ್ವಿ. ಆ ಒಂದು ಶೂನ್ಯತೆಗಳನ್ನ ಕಂಡುಹಿಡ್ಕೋಬೇಕಪ್ಪ ಅಂದ್ರೆ f(x) = 0 ಆಗ್ಬೇಕು. ಆ ರೀತಿ 0 ಆದಾಗ ನಮ್ಗೆ x ಗೆ 2 ಬೆಲೆಗಳು ಬಂತಲ್ಲ. ಸೊ ಇದೇ ಶೂನ್ಯತೆಗಳು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾಗುತ್ತೆ. ಇವುಗಳನ್ನ ಒಂದನ್ನ ಆಲ್ಫಾ ಮತ್ತು ಇನ್ನೊಂದನ್ನ ಬೀಟಾ ಅಂತ ಕರಿತೀವಿ. ಇನ್ನು ತಾಳೆ ನೋಡ್ಬೇಕಪ್ಪ ಅಂದ್ರೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ = -b/a. ಸೊ ಅಲ್ಲಿಗೆ ಇದು -b/a ಅಂದ್ರೆ ಬಿ ಮತ್ತು ಎ ಎಲ್ಲಿ ಸಿಗುತ್ತೆ ಅಂತಂದ್ರೆ ಈ ಒಂದು ವರ್ಗ ಬಹುಪದೋಕ್ತಿಯಲ್ಲಿ x² ನ ಸಹಪವರ್ತನ, x ನ ಸಹಪವರ್ತನ, ಸ್ಥಿರಾಂಕಗಳನ್ನ ABC ಅಂತ ಬರ್ಕೊಂಡಾಗ ಸೊ ಅಲ್ಲಿ ಏನ್ ಬರುತ್ತಾ ಬೆಲೆಗಳನ್ನ ಆದೇಶ ಮಾಡ್ತೀವಿ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ = c/a. ಸಿ ಅಂದ್ರೆ 10, ಎ ಅಂದ್ರೆ 1, 10/1 ಅಂದ್ರೆ 10 ಬರುತ್ತೆ. ಇವುಗಳನ್ನ ತಾಳೆ ನೋಡ್ಬೇಕಪ್ಪ ಅಂದ್ರೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ -5 -2 ಕೂಡಿದ್ರೆ -7,
ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಅಂದ್ರೆ -5 ಇಂಟು -2 ಅಂದ್ರೆ +10 ಬರುತ್ತೆ. ಸೊ -7 -7 +10 ಟ್ಯಾಲಿ ಆಯ್ತು. ಅಲ್ಲಿಗೆ ಈ ರೀತಿಯ ಸಮಸ್ಯೆಗಳು ಬಂದಾಗ ನೀವು ಅವುಗಳನ್ನ ಈ ಒಂದು ಕ್ರಮಗಳನ್ನು ಅನುಸರಿಸಿ ನೀವು ಕಂಡುಹಿಡಿಯಬೇಕಾಗ್ತದೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ನಾವು SSLC ಗಣಿತ ಪಾಸಿಂಗ್ ಪ್ಯಾಕೇಜ್ ಮಾರ್ಚ್ 2019 ಅಡಿಯಲ್ಲಿ 2 ಅಂಕದ ಕಡ್ಡಾಯ ಪ್ರಶ್ನೆಗಳಲ್ಲಿ P ಆಫ್ ಎಕ್ಸ್ ಅನ್ನು G ಆಫ್ ಎಕ್ಸ್ ನಿಂದ ಭಾಗಿಸಿ Q ಆಫ್ ಎಕ್ಸ್ ಮತ್ತು R ಆಫ್ ಎಕ್ಸ್ ಅನ್ನು ಕಂಡುಹಿಡಿಯುವುದು ಅನ್ನುವಂತ ಒಂದು ಸಮಸ್ಯೆಯನ್ನ ನಾವೀಗ ಬಿಡಿಸೋಣ. ಸೊ ಇದು ಪರೀಕ್ಷೆನಲ್ಲಿ ಇದ್ದೇ ಇರುತ್ತೆ. ಸೊ ಇದನ್ನ ನಾವು ಕಂಡುಹಿಡಿಯೋಣ. ಪರಿಹಾರ. ಸೊ ಇಲ್ಲಿ P ಆಫ್ ಎಕ್ಸ್ ಅನ್ನ ಕೊಟ್ಟಿದ್ದಾರೆ, G ಆಫ್ ಎಕ್ಸ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಭಾಜ್ಯ ಭಾಜಕವನ್ನ ಕೊಟ್ಟಿದ್ದಾರೆ. ಭಾಗಲಬ್ಧ ಮತ್ತು ಶೇಷವನ್ನ ನಾವು ಕಂಡುಹಿಡಿಬೇಕು. ಮಾಮೂಲಿ ಸಾಂಪ್ರದಾಯಿಕ ಕ್ರಮದಲ್ಲೇನೆ ನಾವು ಭಾಗಿಸುವ ಪ್ರಕ್ರಿಯೆಯನ್ನ ಮಾಡಬೇಕು. ಸೊ ಇಲ್ಲಿ ಬರ್ಕೊಳ್ಳೋಣ. ಯಾವುದು ಭಾಜಕ ಯಾವ್ದಪ್ಪ ಅಂತಂದ್ರೆ x² ಮೈನಸ್ 3x ಪ್ಲಸ್ 1 ಅಂದ್ರೆ ಇದು ಅವ್ಯಕ್ತ ಪದಗಳ ಘಾತಗಳ ಇಳಿಕೆ ಕ್ರಮದಲ್ಲೇನೆ ಇದೆ. ಸೊ ಇದನ್ನ ನೋಡೋಣ. 6x⁴ ನೋಡಿ, ಇಲ್ಲಿ ಕ್ಯೂಬ್ ಇಲ್ಲ. ಸೊ ಹಾಗಾಗಿ ಏನು ಹಾಕೋಣ ಅಂದ್ರೆ +0x³ ಮೈನಸ್ 44x² ಪ್ಲಸ್ 6x ಮೈನಸ್ 3 ನೋಡಿ, ಈ ರೀತಿ ಹಾಕೊಂಡು ಭಾಗಾಕಾರ ಕ್ರಿಯೆಯನ್ನ ನಾವು ಮುಂದುವರಿಸಬೇಕು. ಇದು G ಆಫ್ ಎಕ್ಸ್, ಇದು P ಆಫ್ ಎಕ್ಸ್, ಇಲ್ಲಿ ಬರ್ತಕ್ಕಂಥದ್ದು Q ಆಫ್ ಎಕ್ಸ್, ಲಾಸ್ಟ್ ಬರ್ತಕ್ಕಂಥದ್ದು R ಆಫ್ ಎಕ್ಸ್ ಅಂದ್ರೆ ಶೇಷ. ಭಾಜಕ, ಭಾಜ್ಯ, ಭಾಗಲಬ್ಧ, ಶೇಷ. ಸೊ ನೋಡಿ, ಇಲ್ಲಿ x² ಇದೆ, ಅಲ್ಲಿ 6x⁴ ಇದೆ. ಸೊ ಈ x² 6x⁴ ಆಗ್ಬೇಕು ಅಂತಂದ್ರೆ 6x² ಇಂದ ಗುಣಾಕಾರ ಮಾಡ್ಕೋಬೇಕು. ಸೊ 6x² ಇಂಟು x² ಅಂದ್ರೆ 6x⁴ ನೋಡಿ, ಮೈನಸ್ ಇಂಟು ಪ್ಲಸ್ ಅಂದ್ರೆ ಮೈನಸ್ 6×3 18 x ಇಂಟು x² x³ 18x³ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 ಇಂಟು 6x² 6x² ಆಗುತ್ತೆ. ಸೊ ಈಗ ಮೈನಸ್ ಪ್ಲಸ್, ಯಾಕಂದ್ರೆ ಕಳ್ಕೊಳ್ತೀವಿ, ಆಮೇಲೆ ಚಿಹ್ನೆಗಳೆಲ್ಲ ಏನಾಗುತ್ತೆ ಬದಲಾಗುತ್ತೆ. ಸೊ ಪ್ಲಸ್ 6x⁴ ಮೈನಸ್ 6x⁴ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 0 ಇರೋದ್ರಿಂದ ಪ್ಲಸ್ 18x³ ಹಾಗೆ ಹೇಗಿದೆಯೋ ಹಾಗೆ ಬರಿತೀವಿ. ಮೈನಸ್ 44 ಮೈನಸ್ 6 ಅಂತಂದ್ರೆ ಮೈನಸ್ 50x² ಪ್ಲಸ್ 6x ಮೈನಸ್ 3. ಈಗ ಇಲ್ಲಿ x² ಇದೆ, ಅಲ್ಲಿ 18x³ ಇದೆ, ಹಾಗಾಗಿ ಪ್ಲಸ್ 18x ಇಂದ ಗುಣಾಕಾರ ಮಾಡ್ಕೋಬೇಕು. ಇದನ್ನ 18x ಇಂಟು x² 18x³ ಮೈನಸ್ ಇಂಟು ಪ್ಲಸ್ ಮೈನಸ್ 18×3 54 x ಇಂಟು x x² 54x² ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 ಇಂಟು 18x 18x. ಸೊ ಮತ್ತೆ ಇದನ್ನ ಕಳ್ಕೊಂಡಾಗ ಮೈನಸ್ ಪ್ಲಸ್ ಮೈನಸ್, ಸೊ ಇವೆರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 54x² ಅಲ್ಲಿ ಮೈನಸ್ 50x² ಕಳೆದ್ರೆ 4x² ಮೈನಸ್ 18x ಅಲ್ಲಿ ಪ್ಲಸ್ 6x ಕಳೆದ್ರೆ ಮೈನಸ್ 12x ಮೈನಸ್ 3. ಈಗ ಇಲ್ಲಿ x² ಇದೆ, ಇಲ್ಲಿ 4x² ಇದೆ ಅಂತಂದ್ರೆ ಇಲ್ಲಿ 4 ಪ್ಲಸ್ 4ರಿಂದ ಗುಣಾಕಾರ ಮಾಡ್ಕೋಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4 ಇಂಟು x² 4x² ಮೈನಸ್ ಇಂಟು ಪ್ಲಸ್ ಮೈನಸ್ 3 4 12 ಇಂಟು x 12x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 4 4. ಸೊ ಈ ರೀತಿ ಬರ್ಕೊಂಡು ನೋಡಿ, ಇಲ್ಲಿ ಮೈನಸ್ ಪ್ಲಸ್ ಮೈನಸ್ ಈಗ ಏನಾಗುತ್ತೆ, ಇವೆರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಮೈನಸ್ 12x ಪ್ಲಸ್ 12x ಇವು ಕೂಡ ಕ್ಯಾನ್ಸಲ್ ಆಗ್ಬಿಟ್ಟು ಮೈನಸ್ 3 ಮೈನಸ್ 4 ಅಂತಂದ್ರೆ ಮೈನಸ್ 7. ಇದು R ಆಫ್ ಎಕ್ಸ್ ಅಂದ್ರೆ ಶೇಷ. ಶೇಷ ಈಕ್ವಲ್ ಟು R ಆಫ್ ಎಕ್ಸ್ ಈಕ್ವಲ್ ಟು -7. ಇದು ಈಕ್ವಲ್ ಟು Q ಆಫ್ ಎಕ್ಸ್ ಅಂದ್ರೆ ಏನಿದು ಭಾಗಲಬ್ಧ. ಸೊ ಭಾಗಲಬ್ಧ ಶೇಷವನ್ನ ಕಂಡಿಡಿರಿ ಅಂತ ಹೇಳ್ತಾರೆ. ಆದ್ದರಿಂದ ಭಾಗಲಬ್ಧ
ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x² ಪ್ಲಸ್ 18x ಪ್ಲಸ್ 4 ಶೇಷ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -7. ಈ ರೀತಿ ಇದಕ್ಕೆ 2 ಅಂಕಗಳನ್ನ ಮೀಸಲಾಗಿರಿಸಲಾಗಿರುತ್ತೆ. ಸೊ ಈ ತರದ ಸಮಸ್ಯೆಗಳಿದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಅಭ್ಯಾಸ ಮಾಡಬೇಕು. ಈ ತರದ ಸಮಸ್ಯೆಗಳನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಒಂದು ಸಮಸ್ಯೆ ಈ 3 ವಿಧಗಳಲ್ಲಿ 3 ವಿಧಗಳು ಕೂಡ ಇರಬಹುದು, ಅಥವಾ ಯಾವ್ದಾದ್ರು 2 ವಿಧಗಳಿರ್ಬೋದು. ಒಟ್ಟಾರೆ ಈ ಒಂದು ಬಹುಪದೋಕ್ತಿಗಳು ಒಂದು ಅಧ್ಯಾಯದಲ್ಲಿ ಈ ರೀತಿಯ ಸಮಸ್ಯೆಗಳನ್ನ ನಾವು ಕಾಣಬಹುದು. ಹಾಗಾಗಿ ಈ 3 ವಿಧದ ಸಮಸ್ಯೆಗಳನ್ನ ಹೆಚ್ಚು ನೀವು ಬಿಡಿಸಿದ್ದೇ ಆದಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ನಿಮಗೆ ಪರೀಕ್ಷೆಗೆ ಬಂದೇ ಬರುತ್ತೆ. ಹಾಗಾಗಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.